ಎಲ್ಲರಿಗೂ ನಮ್ಮ ಎರಡನೇ ಮ್ಯಾಚ್ ರಿವ್ಯೂ ವಿಡಿಯೋಗೆ ಸ್ವಾಗತ. ನಿನ್ನೆ ಕಂಪ್ಲೀಟ್ ಆಗಿದೆ KKR ವರ್ಸಸ್ MI ಮ್ಯಾಚ್. ಕ್ಲಿಯರ್ ಆಗಿ MI ವಿನ್ ಆಗಿದೆ. ಗೊತ್ತಿತ್ತು, ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ MI ವಿನ್ ಆಗ್ತದೆ ಅಂತ. ಹಾಗೆ MI ಕೂಡ ವಿನ್ ಆಗಿದೆ. KKR ಸ್ವಲ್ಪ ಫೈಟ್ ಕೊಟ್ಟರು, ರನ್ ತುಂಬಾನೇ ಓಡಿದ್ರು, ಮತ್ತೆ ಬೌಲಿಂಗ್ ವೀಕ್ ಅಂತ ನಾನು ನಿನ್ನೆ ಹೇಳಿದ್ದೆ. ಬೌಲಿಂಗ್ ಹೆವಿ ವೀಕ್ KKR, ಮತ್ತೆ ಇದು ನಮ್ದು SRH ಇದ್ದು ಅದೇ ರೀತಿಯಾಗಿದೆ. MI ಕೂಡ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಲಿಲ್ಲ, ಯಾಕಂದ್ರೆ ಅಷ್ಟು ಪವರ್ಫುಲ್ ಬೌಲರ್ ಇದ್ರು. 220 ರನ್ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಟಿಂಗ್ ಆ ಕಡೆ ಫಸ್ಟ್ ಟಾಸ್ ವಿನ್ ಆಗಿ ಮುಂಬೈ ಇದು ಬೌಲಿಂಗ್ ತಗೊಂಡಿತ್ತು. MI ಬೌಲಿಂಗ್ ತಗೊಂಡ್ರೆ KKR ಬ್ಯಾಟಿಂಗ್. KKR ಫಸ್ಟ್ ಓಪನಿಂಗ್ ಬಂದದ್ದು ಅದು ಅಜಿಂಕ್ಯ ರಹಾನೆ ಮತ್ತು ಫಿಲ್ ಆಲನ್ ಇಬ್ಬರು ಸಖತ್ತಾಗಿ ಆಡಿದ್ದಾರೆ. ಪವರ್ ಪ್ಲೇ ಅಲ್ಲಿ ಆಲ್ಮೋಸ್ಟ್ 75 ರನ್ ಇದು ಹೊಡೆದಿದ್ದಾರೆ. 75 ರನ್ ಕಂಪ್ಲೀಟ್ ಆಗಿದೆ ಪವರ್ ಪ್ಲೇ ಮುಗಿಯುವಾಗ. ನಂತರ ವಿಕೆಟ್ ಹೋಯಿತು ಯಾವುದು ಫಿಲ್ ಆಲನ್. ನಂತರ ರಘುವಂಶ್ ಚೆನ್ನಾಗಿ ಆಟ ಆಡಿದ್ದಾರೆ, ಮತ್ತು ರಿಂಕು ಸಿಂಗ್ ಮತ್ತು ಅವರ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಸೂಪರ್ ಆಗಿ ಆಟಿದ್ದಾರೆ. ಮತ್ತು ರನ್ ಚೇಸ್ಗೆ ಅಂತ ಬಂದರೆ ಈ ಕಡೆ ರೋಹಿತ್ ಶರ್ಮಾ ಹಿಟ್ಮ್ಯಾನ್ ಶೋ ನಿನ್ನೆ ಎಷ್ಟು 6 6 6 4 ಏನು ಹೊಡೆದಿದ್ದಾರೆ. 78 ರನ್ 38 ಬಾಲಲ್ಲಿ. ಮತ್ತು ನಮ್ಮದು ರಿಯಾನ್ ರಿಕರ್ಟನ್ ಸೂಪರಾಗಿ ಆಡಿದ್ದಾರೆ ಅವರು ಕೂಡ. ಅವರದ್ದು ಮಾತಿಲ್ಲ, ರೋಹಿತ್ ಶರ್ಮಾ ಯಾವ ರೀತಿ ಆಡಿದ್ದಾರೆ ಅದೇ ರೀತಿ ಆಡಿದ್ದಾರೆ. ಮತ್ತು ಅವರು ಸೆಂಚುರಿ ಹೊಡಿಬೇಕಿತ್ತು, ಆದರೆ ಸ್ವಲ್ಪ ಮಿಸ್ಟೇಕ್ ಆಗಿ ರನ್ ಔಟ್ ಆಯ್ತು. ಅಲ್ಲಿ ಯಾರು ತಪ್ಪಿಲ್ಲ, ಅವರು ಕೂಡ ಬಾಲ್ ಇಡಲಿಕ್ಕೆ ಬಂದರು, ಇವರಲ್ಲಿ ಸ್ವಲ್ಪ ಅಡ್ಡ ಬಂದಾಗಿ ಆಯಿತು, ಹಾಗಾಗಿ ಔಟ್ ಆದರು. ಮತ್ತು ಫೈನಲ್ ಆಗಿ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ರನ್ನು ಅಷ್ಟೇ, ಆಲ್ಮೋಸ್ಟ್ ಪವರ್ ಪ್ಲೇಯಲ್ಲಿ ಇವರು ವಿನ್ ಆಗಿದ್ರು. ಯಾರು ಮುಂಬೈ ಟೀಮ್ನವರು ಆಲ್ಮೋಸ್ಟ್ ಪವರ್ ಪ್ಲೇಯಲ್ಲಿ ರನ್ ಚೇಸ್ ಆಗಿತ್ತು. ಸ್ವಲ್ಪ ಸೂರ್ಯಕುಮಾರ್ ಯಾದವ್, ನಮ್ಮದು ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಸೇರಿ ಫೈನಲ್ ಆಗಿ 5 ಬಾಲ್ ಇರುವಾಗ ಮ್ಯಾಚ್ ವಿನ್ ಆಯಿತು. ಇನ್ನು ನೋಡಬೇಕು, ಇನ್ನು ನೆಕ್ಸ್ಟ್ ಮುಂಬೈಗಿರೋದು ಯಾವುದು ಮ್ಯಾಚ್ ಅಂತ ನೆನಪಿಲ್ಲ, ನೋಡಬೇಕು. ಮುಂಬೈ ಸ್ಟ್ರಾಂಗ್ ಉಂಟು ಟೀಮ್ ಆಲ್ರೆಡಿ. ಮತ್ತು ಈ ಸೀಸನ್ ಏನಂದರೆ 200 ರನ್ ಈಸಿ ಚೇಸ್ ಆಗ್ತುಂಟು. ಅದೇ ಸ್ವಲ್ಪ ಬೌಲಿಂಗ್ ಸಪೋರ್ಟು ಪಿಚ್ ಕೂಡ ಮಾಡಬೇಕು, ಆಗ ಮ್ಯಾಚ್ ಫೈಟ್ ಬರಬೇಕು. ಒಂದು ಸೈಡ್ ಮ್ಯಾಚ್ ಆಗಲಿಕ್ಕೆ ಬರೋದು. ಈಗ 10 ಬಾಲಲ್ಲಿ 15 ಬಾಲಲ್ಲಿ 10 ಆ ರೀತಿ ನಿಲ್ಲಿಸುವ ಇರಬೇಕು ಪಿಚ್. ಸ್ವಲ್ಪ ಬ್ಯಾಟಿಂಗ್ ಪಿಚ್ ಆದರೆ ನೋಡಲಿಕ್ಕೆ ಕೂಡ ಮಜಾ ಬರೋದಿಲ್ಲ ಮ್ಯಾಚ್. ನೋಡುವ. ಈಗ ಇವತ್ತಿನ ಮ್ಯಾಚ್ RR ಮತ್ತು CSK ಅದರ ರಿವ್ಯೂ ಕೂಡ ಅಪ್ಲೋಡ್ ಆಗಿರ್ತದೆ, ಚೆಕ್ ಮಾಡಿ.